ಇನ್ನು ಮಳೆಯ ಅವಾಂತರ ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಸೃಷ್ಟಿಯಾಗ್ತಾನೆ ಹೋಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲಾದ್ಯಂತ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಧಾರಾಕಾರ ಮಳೆಗೆ ಕೆರೆಯಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ. ಕಾರವಾರ ತಾಲೂಕಿನ ಐಸ್ ಫ್ಯಾಕ್ಟರಿ ಬಳಿ ಪ್ರವಾಹ ಸೃಷ್ಟಿಯಾಗಿದೆ. ರಸ್ತೆಯಲ್ಲೇ ಕಾರು ಕೆಟ್ಟು ನಿಂತಿತ್ತು. ವಾಹನ ಸವಾರರ ಪರದಾಟಕ್ಕೂ ಕೂಡ ಕಾರಣ ಆಯಿತು ಈ ಪ್ರವಾಹ. ಇನ್ನು ಏಕಮುಖ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ಲಾಯಿತು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ರೀತಿಯಾಗಿ ಒನ್ ವೇನಲ್ಲೇ ಓಡಾಡ್ರಪ್ಪ ಅಂತ ಬಿಟ್ಬಿಟ್ಟಿದ್ರು. ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪ್ರವಾಹ ಉಂಟಾಗಿದೆ ಅನ್ನೋದನ್ನ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದೇ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸರು ಕೂಡ ನೀವು ಒನ್ ವೇನಲ್ಲೇ ಓಡಾಡಿ ಪರವಾಗಿಲ್ಲ ಅಂತ ಬಿಟ್ಬಿಟ್ಟಿದ್ರಂತೆ. ಗಮನಿಸ್ತಾ ಇದ್ದೀರಾ ರೋಡ್ ಎಲ್ಲ ಒಂದು ರೀತಿಯಾಗಿ ಕೆರೆ ಅಂತ ಆಗ್ಬಿಟ್ಟಿದೆ. ಇನ್ನು ವಾಹನ ಸಂಚಾರಕ್ಕೂ ಕೂಡ ಒಂದು ರೀತಿಯಾಗಿ ತೊಂದರೆ ಆಯಿತು. ಅಷ್ಟು ಮಟ್ಟದಲ್ಲಿ ನೀರು ನಿಂತಿದ್ರೆ ಎಲ್ಲಿ ಗುಂಡಿ ಇದೆ ಏನಿದೆ ಒಂದೂ ಗೊತ್ತಾಗೋದಿಲ್ಲ. ಅದೇನು ರೋಡಾ ಅಥವಾ ಕೆರೆನಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ನೀರು ಅಲ್ಲಿ ತುಂಬಿಕೊಂಡಿರುವಂಥದ್ದು ನೀವು ಕೂಡ ವಿಜುವಲ್ಸ್ನಲ್ಲಿ ನೋಡ್ತಾ ಇದ್ದೀರಿ.